ಭೇಟಿಯಾಗಿ ಬಂದ ಬಳಿಕ ವಕೀಲರ ಮಾತು. ಒಂದ್ ಕಡೆ ವಕೀಲರು 17 ಆರೋಪಿಗಳನ್ನ ಆಚೆ ಕರೆಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ, ಈ ಕಡೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋ ಮೂಲಕ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯಾಧಾರಗಳ ಸಂಗ್ರಹವಾಗಿದೆ. ಟೆಕ್ನಿಕಲ್ ಇರಬಹುದು, ಪ್ರತ್ಯಕ್ಷದರ್ಶಿಗಳ ಒಂದಷ್ಟು ಮಾಹಿತಿನ ಪಡೆದುಕೊಂಡಿದ್ದಾರಂತೆ. ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. 1.5 ಗಂಟೆ ನಡೆದಿರುವ ಮರಣೋತ್ತರ ಪರೀಕ್ಷೆ ಸಂಪೂರ್ಣವಾಗಿ ಅದನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಪೊಲೀಸರಿಂದ ವಿಡಿಯೋ ರೆಕಾರ್ಡ್, ಮರಣೋತ್ತರ ಪರೀಕ್ಷೆ ವರದಿ ಜೊತೆಗೆ ವಿಡಿಯೋ ಇದೆಲ್ಲವನ್ನ ಇಟ್ಕೊಂಡಿದ್ದಾರೆ ಪೊಲೀಸರು. ನಾಳೆ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಲ್ಲ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಬೇಕಲ್ಲ ಎಲ್ಲ ಅಂಶಗಳು. ಹಾಗಾಗಿ ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಒಂದ್ ಕಡೆ ನಟ ದರ್ಶನ್ ಅವರು ಪರವಾಗಿ ವಕೀಲರು ಹೇಳ್ತಾ ಇರೋದು ಎಲ್ಲರನ್ನ ಆಚೆ ಕರ್ಕೊಂಡು ಬರೋದು ಹೇಗೆ ಅಂತ ಯೋಚನೆ, ಮತ್ತೊಂದು ಕಡೆ ಈ ಕಡೆ ಪೊಲೀಸರು ಈ ಪ್ರಕರಣದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದ್ದಾರೆ. ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ, ಡೀಟೇಲ್ಸ್ ಏನ್ ಕೊಡ್ತೀವಿ? ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಮೊದಲ ದಿನದಲ್ಲೂ ಏನು ಸಾಕ್ಷಿಗಳಿದ್ದಾವೆ ಅವುಗಳನ್ನು ಬಹಳಷ್ಟು ಬಲಪಡಿಸುವ ಒಂದು ಪ್ರಕ್ರಿಯೆಯನ್ನು ಚಾಲನೆಯಲ್ಲಿಟ್ಟಿರ್ತಕ್ಕಂಥದ್ದು. ಅದರ ಭಾಗವಾಗಿ ಏನು ಮರಣೋತ್ತರ ಪರೀಕ್ಷೆಯ ಒಂದು ವರದಿ ಬಂದಿದೆ, ಅದಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಕೊಲೆ ಪ್ರಕರಣಗಳಲ್ಲಿ ಏನು ಮರಣೋತ್ತರ ಪರೀಕ್ಷೆಯನ್ನು ಮಾಡಿದಂಥವರ ಒಂದು ಸಹಿ ಇದನ್ನು ತೆಗೆದುಕೊಳ್ಳಲ್ಲ ಮತ್ತು ಅಥವಾ ವಿಡಿಯೋಗ್ರಾಫ್ ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗಲ್ಲ. ಆದರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಂಥ ವೈದ್ಯ ಪ್ರದೀಪ್ ಅವರ ಸಹಿಯನ್ನು ಪಡೆಯೋದ್ರ ಜೊತೆಗೆ ಈ ಪ್ರತಿ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಯನ್ನು ವಿಡಿಯೋ ಮಾಡಿಸಿರ್ತಕ್ಕಂಥದ್ದು. ಜೊತೆಗೆ ಅದು ಒಂದು ವರದಿಯಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ. 16 ಕಡೆ ಗಾಯಗಳಾಗಿದ್ರೆ, ಅವರ ಮರ್ಮಾಂಗ ಸಹ ಗಾಯಗೊಂಡಿತ್ತು. ಜೊತೆಗೆ ಅವರ ಒಂದು ರಿಬ್ಸ್ ಏನು ನೆಲದಲ್ಲಿ ಹಾಕಿ ಅವರನ್ನು ತುಳಿಬೇಕಾದ್ರೆ ಅವರ ರಿಬ್ಸ್ ಮುರಿದು ಶ್ವಾಸಕೋಶಕ್ಕೆ ಕುಚ್ಕೊಂಡಿತ್ತು ಅನ್ನೋ ಒಂದು ಮಾಹಿತಿಗಳು ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಲ್ಲಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಕಡೆ ತನಿಖಾಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನು ಎಷ್ಟು ಬಿಗಿಗೊಳಿಸಬೇಕು, ಯಾವುದೇ ರೀತಿಯ ಒಂದು ಶಿಕ್ಷೆ ಆಗದೆ ಇಂದ ತಪ್ಪಿಸ್ಕೊಳ್ಳೋಕೆ ಆಗದೇ ರೀತಿ ಬಿಗಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ತನಿಖಾಧಿಕಾರಿಗಳು ಗಮನವನ್ನು ಇಟ್ಟಿದ್ರೆ, ಇತ್ತ ಏನು ಆರೋಪಿಗಳ ಪರ ಇರತಕ್ಕಂಥ ವಕೀಲರು ಅವರನ್ನು ಹೇಗೆ ಬಿಡುಗಡೆ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಚಾರ್ಜ್ ಶೀಟ್ ಆಗೋವರೆಗೂ ಈ ಒಂದು ಪ್ರಕ್ರಿಯೆ ಅಂದರೆ ಯಾರ ಒಂದು ಎವಿಡೆನ್ಸ್ಗಳು ಇದರ ಒಂದು ಪ್ರಕರಣದಲ್ಲಿ ಪೊಲೀಸರ ಒಂದು ಎವಿಡೆನ್ಸ್ಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಈ ಒಂದು ಚಾರ್ಜ್ ಶೀಟ್ ಆಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಗೊತ್ತಾಗುವಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಜೈಲಲ್ಲಿ ಸಪ್ಪೆ ಊಟ, ನಾಲಿಗೆ ರುಚಿ ಇಲ್ಲದೆ ಪರದಾಡ್ತಿದ್ದಾರಂತೆ ಲಿಪ್ಸ್ಟಿಕ್ ಬ್ಯೂಟಿ. ಮುದ್ದೆ ತಿನ್ಕೊಂಡೇ ಸೊರಗಿ ಹೋಗಿರುವ ಪವಿತ್ರ ಗೌಡ ಕೋರ್ಟ್ ಮೊರೆ ಹೋಗಿದ್ದಾರೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ದಾಸನ ಬೆನ್ನಲ್ಲೇ ಪವಿತ್ರ ಗೌಡ ಅರ್ಜಿ ಸಲ್ಲಿಕೆ. ಜೈಲೂಟ ತಿಂದು ತಿಂದು ಸೊರಗಿ ಸುಸ್ತಾಗಿರುವ ದರ್ಶನ್ ಮನೆಯೂಟಕ್ಕಾಗಿ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸಿಗುವ ಮುದ್ದೆಯೂಟ ತಿನ್ನೋಕಾಗದೆ ಸುಸ್ತಾಗಿದ್ದಾರೆ. ಹೀಗಾಗಿ ರುಚಿಯಾದ ಮನೆಯೂಟ ಸವಿಯೋದಕ್ಕೆ ಅನುಮತಿ ನೀಡುವಂತೆ ದರ್ಶನ್ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಸಲ್ಲಿಸಿರುವ ರಿಟ್ ಅರ್ಜಿ ವಿಚಾರಣೆ ಜುಲೈ 18ಕ್ಕೆ ನಡೆಯಲಿದ್ದು, ದಾಸನಿಗೆ ಮನೆಯೂಟ ಸಿಗುತ್ತಾ ಇಲ್ವಾ ನೋಡಬೇಕು. ಈ ಮಧ್ಯೆ ಕಾಟೇರನ ಗೆಳತಿ ಪವಿತ್ರ ಗೌಡ ಕೂಡ ತನಗೂ ಮನೆಯೂಟ ಬೇಕು ಅಂತ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಮನೆ ಊಟ ಮಿಸ್ ಮಾಡ್ತಾ ಇರುವ ಬ್ಯೂಟಿ. ಜೈಲೂಟ ತಿಂದು ತಿಂದು ರುಚಿ ಕಳೆದುಕೊಂಡಿರುವ ಪವಿತ್ರ ಗೌಡ ಮನೆ ಊಟ ಬೇಕು ಅಂತ ವಕೀಲರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಹೀಗಾಗಿ ಪವಿತ್ರ ಗೌಡ ಪರ ವಕೀಲರು ಇವತ್ತು ಮನೆ ಊಟಕ್ಕಾಗಿ ರಿಟ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜೈಲಿಂದ ಹೊರಗಡೆ ಇದ್ದ ವೇಳೆ 3 ಹೊತ್ತು ರುಚಿಯಾದ ಊಟ ಸೇವಿಸಿ ಮೈ ಕೈ ತುಂಬಿಕೊಂಡು ಬಿಂದಾಸಾಗಿದ್ದ ದರ್ಶನ್ ಹಾಗೂ ಪವಿತ್ರ ಗೌಡ ಫುಲ್ ಸೊರಗಿದ್ದಾರೆ. ಇದೀಗ ಇಬ್ಬರೂ ಮನೆ ಊಟಕ್ಕಾಗಿ ಕಾಯ್ತಾ ಇದ್ದು, ಇದಕ್ಕೆ ಕೋರ್ಟ್ ಏನ್ ಹೇಳುತ್ತೆ ಕಾದ್ ನೋಡಬೇಕು.